ಇನ್ನು ಧಾರವಾಡದ ಶಾಲೆಯೊಂದರಲ್ಲಿ ಸಂಕ್ರಾಂತಿ ಹಬ್ಬವನ್ನು ವಿಭಿನ್ನವಾಗಿ ಆಚರಿಸಲಾಯಿತು. ದೇಶದ ವಿವಿಧ ಭಾಗಗಳಲ್ಲಿ ಈ ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ ಎನ್ನುವುದನ್ನು ಮಕ್ಕಳಿಗೆ ತಿಳಿಸುವಂತ ಜೊತೆಗೆ ಹಬ್ಬದ ಹಳೆಯ ಸೊಬಗನ್ನು ಉಳಿಸುವಂತಹ ಯತ್ನವೂ ನಡೆಯಿತು. ಎಳ್ಳು ಬೆಲ್ಲ, ಎಳ್ಳುಂಡೆ, ರೊಟ್ಟಿ ಪಲ್ಲೆ ಜೊತೆ ವಿಧ ವಿಧವಾದ ಖಾದ್ಯಗಳು, ಧಾನ್ಯದ ರಾಶಿ, ತಳಿರು ತೋರಣ, ಶಾಲೆ ಆವರಣದಲ್ಲಿ ಮಕ್ಕಳಿಂದ ಕೃಷಿ ಕಾರ್ಯ, ಸಾಂಪ್ರದಾಯಿಕ ಉಡುಗೆ ತೊಟ್ಟಂತ ವಿದ್ಯಾರ್ಥಿಗಳಿಂದ ನೃತ್ಯ, ಇದೆಲ್ಲ ಧಾರವಾಡದ ಜನತಾ ಶಿಕ್ಷಣ ಸಂಸ್ಥೆಯ ಶಾಲಾ ಆವರಣದಲ್ಲಿ ಕಂಡುಬಂದ ದೃಶ್ಯಗಳು. ಮಕರ ಸಂಕ್ರಾಂತಿ ಆಚರಣೆಯಲ್ಲಿ ಮಿಂದೆದ್ದ ಶಾಲಾ ಮಕ್ಕಳು. ಮೊಬೈಲ್ ಗೀಡು, ಆಧುನಿಕ ಭರಾಟೆಯಲ್ಲಿ ಮಕ್ಕಳು ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನೇ ಮರೆತಿದ್ದಾರೆ. ಇಂತಹ ಹೊತ್ತಲ್ಲಿ ಧಾರವಾಡದ ಜನತಾ ಶಿಕ್ಷಣ ಸಂಸ್ಥೆ ವಿಶೇಷ ಸಂಕ್ರಾಂತಿ ಸಡಗರ ಹಮ್ಮಿಕೊಂಡಿತ್ತು. ಸುಗ್ಗಿ ಹಬ್ಬದ ವಿಶೇಷತೆಗಳನ್ನ ಮಕ್ಕಳಿಗೆ ತಿಳಿಸಿಕೊಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಿತ್ತು. ಯಾವ್ಯಾವ ರಾಜ್ಯಗಳಲ್ಲಿ ಯಾವ ಹೆಸರಿನಲ್ಲಿ ಸುಗ್ಗಿ ಹಬ್ಬ ಮಾಡಲಾಗುತ್ತೆ, ಅಲ್ಲಿನ ಸಾಂಪ್ರದಾಯಿಕ ಉಡುಪು, ನೃತ್ಯ, ಹೀಗೆ ಎಲ್ಲವನ್ನ ಪ್ರಾಕ್ಟಿಕಲ್ ಆಗಿ ಮಾಡಲಾಯಿತು. 4 ಮತ್ತು 5ನೇ ತರಗತಿ ಮಕ್ಕಳು ಸಾಂಪ್ರದಾಯಿಕ ಉಡುಪಿನಲ್ಲಿ ಸುಗ್ಗಿ ಹಾಡಿಗೆ ಹೆಜ್ಜೆ ಹಾಕಿದ್ರು. ನಮ್ಮ ಶಾಲೆಯಲ್ಲಿ ಸಂಕ್ರಾಂತಿ ಸಂತೆ ಹಾಕಿದ್ದೇವೆ. ಬೇರೆ ಬೇರೆ ಊಟದ ತಿಂಡಿಗಳಿವೆ, ಬೇರೆ ಬೇರೆ ಶಾಪಿಂಗ್ ಮಾಲ್ಸ್ ಇವೆ. ಬೇರೆ ಬೇರೆ ಸಂಕ್ರಾಂತಿಯಲ್ಲಿ ಏನೇನು ಮಾಡ್ತೀವಿ ಅವೆಲ್ಲ ಬೇರೆ ಬೇರೆ ಕಡೆ ಹಾಕಿದ್ದೇವೆ. ರಾಶಿ, ಬಸವಣ್ಣನ ಪೂಜೆ ಇವೆಲ್ಲ ಮಾಡಿದ್ದೇವೆ. ಇನ್ನು ಮಕ್ಕಳು ತಂದಿದ ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ಬದನೆಕಾಯಿ ಪಲ್ಲೆ, ವಿವಿಧ ಬಗೆಯ ಚಟ್ನಿ ಪುಡಿ, ಮಂಡಕ್ಕಿ ಉಂಡೆ, ಗೋಧಿ ಪಾಯಸ, ಗಟ್ಟಿ ಮೊಸರು, ಸಂಡಿಗೆ ಸೇರಿದಂತೆ 10 ಬಗೆಯ ತಿನಿಸುಗಳನ್ನು ಪ್ರದರ್ಶಿಸಲಾಯಿತು. ಶಿಕ್ಷಕ ವರ್ಗದವರಿಗೆ ಇದನ್ನೇ ಉಣಬಡಿಸಲಾಯಿತು. ಇದಲ್ಲದೆ ದೇಸಿ ಸಂತೆ, ಮಕ್ಕಳಿಗಾಗಿ ಕೃಷಿಯ ಮಹತ್ವವನ್ನ ತಿಳಿಸಿಕೊಡಲಾಯಿತು. ಕಾರ್ಯಕ್ರಮವನ್ನು ನೋಡಿ ನನಗೆ ಬಹಳ ಸಂತೋಷ ಆಯಿತು. ಬೇರೆ ಬೇರೆ ಸಂಸ್ಥೆಯವರು ಇದರೊಡನೆ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ. ಸಂಕ್ರಾಂತಿ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನತಕ್ಕಂಥದ್ದನ್ನು ಶಾಲಾ ವಿದ್ಯಾರ್ಥಿಗಳಿಗೆ ಅತ್ಯಂತ ಸುಂದರವಾಗಿ ಅದನ್ನು ಪ್ರದರ್ಶನ ಮಾಡಿದ್ದಾರೆ. ಅದೇನೇ ಇರಲಿ, ಧಾಮ್ ಧೂಮ್ ಅಂತ ಸಿನಿಮಾ ಹಾಡುಗಳೊಂದಿಗೆ ಶಾಲೆಗಳಲ್ಲಿ ಕಾರ್ಯಕ್ರಮ ಆಯೋಜಿಸುವ ಬದಲು ಇಂತಹ ಸಂಸ್ಕೃತಿ, ಪರಿಸರ ಹಬ್ಬಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೆ ಅದೆಷ್ಟು ಚೆನ್ನ ಅಲ್ವಾ? ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.